ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ ಕಾರ್ಯಕ್ರಮ. ಇದು ಹಳೆ ಎಪಿಸೋಡ್ನ ಮುಂದುವರೆದ ಭಾಗ. ಒಬ್ಬ ನಿರ್ದೇಶಕ ಆಗಬೇಕು ಅಂತ ಕನಸು ಕಾಣ್ತಿರ್ತಕ್ಕಂಥ ಒಬ್ಬ ಹುಡುಗ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರ್ಕೋತಾನೆ. ಆ ಹುಡುಗ ಒಂದು ಹುಡುಗಿನ ತುಂಬ ಇಷ್ಟಪಡ್ತಾನೆ. ಆ ಹುಡುಗಿ ಕೂಡ ಅಷ್ಟೇ ಇಷ್ಟಪಡ್ತಾಳೆ. ಪ್ರಪೋಸ್ ಎಲ್ಲ ಮಾಡಾದ್ಮೇಲೆ ಆ ಹುಡುಗಿ ಬರ್ತಾ ಬರ್ತಾ ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟಕ್ಕೂ ಇಗ್ನೋರ್ ಮಾಡಿದಾದ್ರೂ ಯಾಕೆ? ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ನೀವು ಕೂಡ ನಿಮ್ಮ ಪ್ರೇಮ ಕಥೆನ ನನ್ನ ಜೊತೆ ಹಂಚ್ಕೋಬೇಕಾ? ಹಾಗಾದರೆ ಸಿಂಪಲ್ ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @ಪ್ರೀತಮ್ ಹರಿಯರ್ಗೆ ಹೋಗಿ ಒಂದು ಟೆಕ್ಸ್ಟ್ ಮೆಸೇಜ್ನ ಡ್ರಾಪ್ ಮಾಡಿ. ಹಾಯ್ ಪ್ರೀತಮ್ ಅಥವಾ ಹಲೋ ಪ್ರೀತಮ್ ಅಂತ. ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಇದು ಹಳೆ ಎಪಿಸೋಡ್ನ ಮುಂದುವರೆದ ಭಾಗ. ಸೊ ನಾನು ಇದ್ದೀನಿ ಅಂತ ನೋಡಿ, ನಾನು ಹಿಂದೆನೂ ತಿರುಗಿಲ್ಲ. ಸೊ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಅದನ್ನು ನಾನು ಹಿಂದೆಗಡೆ ಹೋದೆ, ಸಾರಿ ಅಂತ ಕೇಳ್ಕೋದವ್ರು, ಆದರೂ ಕೇಳ್ಕೊಂಡಿಲ್ಲ. ಸೊ ಆದರೂ ನಾನು ಅಲ್ಲಿ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಿ ಇಲ್ಲದೆ ಇರೋ ಸೀನ್ ಎಲ್ಲ ಮಾಡ್ಕೊಬೇಡ, ನನ್ನ ಪಾಡಿಗೆ ನಾನು ಬಿಟ್ಬಿಡ ಅಂತ ಹೇಳ್ಬಿಟ್ಟು ಹೋದರೆ ನಾನು ಹೋದೆ. ಅದಾದಮೇಲೆ ನನಗೆ ಫುಲ್ಲು ಬ್ಲ್ಯಾಂಕ್. ನಾನು ಹೇಳಿದ್ದೇನಾದರೂ ತಪ್ಪಾಯ್ತಾ? ಸೊ ಅವ್ರು ಆ್ಯಕ್ಚುಲಿ ಒಂದು ವೀಕ್ ಅವ್ರ ಕಡೆಯಿಂದ ಒಂದು ಫೋನ್ ಬಂದಿಲ್ಲ, ಏನೂ ಬಂದಿಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ. ಏನೋ ನಾನು ಮಿಸ್ ಮಾಡ್ಕೊತಿದ್ದೀನಿ, ತುಂಬಾ ಮಿಸ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ನನ್ನ ನೈಟ್ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಆ್ಯಕ್ಚುಲಿ ನಾನಾಗಿರೋಕ್ಕಾಗ್ತಾಯಿಲ್ಲ. ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ನನಗೆ ಫೋನ್ ಬಂತು. ಏನು ಹೇಳು ಅಂತ ಹೇಳಿದ್ರು. ನಾನು ಹೇಳಿದೆ, ಏನಕ್ಕೆ ಮಾತಾಡಿಸ್ತಾ ಇಲ್ಲ, ನಾನೇನಾದರೂ ತಪ್ಪು ಮಾಡ್ದ ಅಂತ ನಾನು ಅವ್ರಿಗೆ ಹೋಗಿ ಹೇಳಿದೆ. ಆಗಿದ್ದಾಯಿತು ಬಿಟ್ಬಿಡು ಅಂತ ಹೇಳಿದ್ರು. ಸೊ ನಾನೆಲ್ಲೋ ಟ್ರಾವೆಲಿಂಗಲ್ಲಿ ಬ್ಯುಸಿ ಇದೆ, ನಾನು ಕಟ್ ಮಾಡಿ ಇಟ್ಬಿಟ್ಟೆ. ಅದಾಗಿ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಫೋನ್ ಮಾಡಿದೆ, ಹೇಳಿ ಏನಾಯಿತು ಅಂತ ಅಂದ್ಬಿಟ್ಟು. ಏನಿಲ್ಲ, ಆಗಿದ್ದಾಯಿತು ಬಿಟ್ಬಿಡು, ಈಗ ನಾವು ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಅಂದರು. ನನಗೆ ಐ ಫೆಲ್ಟ್ ವೆರಿ ಬ್ಯಾಡ್. ಸೊ ನನಗೆ ಏನೋ ಹಳೋ ಥರ ಫೀಲ್ ಬಂತು. ಆ್ಯಕ್ಚುಲಿ ಹತ್ತಿದ್ದೀನಿ ನಾನು ಅವತ್ತಿನ ದಿವಸ. ಅದಾದಮೇಲೆ ನಾನು ಮತ್ತೆ ಅವ್ರಿಗೆ ಒಂದು ನೈಟು ನಾನು ಹೇಳಿದ್ದೀನಿ, ನಾನು ಮೆಸೇಜ್ ಹಾಕಿದ್ದೇನೆ ಅವ್ರಿಗೆ. ಆ್ಯಕ್ಚುಲಿ ನನಗೆ ಫ್ರೆಂಡ್ ಆಗೆಲ್ಲ ಇರೋಕ್ಕಾಗಲ್ಲ, ಇವತ್ತೇ ಲಾಸ್ಟು, ನಂಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಬಟ್ ಅವ್ರು ಆದರೂ ಅದು ಕೇಳ್ತಾ ಇಲ್ಲ. ಇಲ್ಲ, ನನಗೆ ನೀನು ಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲ, ನನಗೆ ಫ್ರೆಂಡ್ ಆಗೆಲ್ಲ ಇರೋಕ್ಕಾಗಲ್ಲ, ಸೊ ಪ್ಲೀಸ್ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ಅಂತಲೇ ಹೇಳಿದೆ ಅವರಿಗೆ. ಅವಾಗ ಅವ್ರು ಮತ್ತೆ ಹೇಳಿದ್ರು, ಐ ಲವ್ ಯು ಮನು ಅಂತ ಹೇಳಿದ್ರು. ಆ್ಯಕ್ಚುಲಿ ಅವರು ಆಪ್ಷನಲ್ಲಾಗಿ ಹೇಳಿದಾರೇನೋ ನನಗೆ ಗೊತ್ತಿಲ್ಲ. ಓಕೆ, ಅದಾಗಿ ಹಂಗೆ ಮೂವ್ ಆಗ್ತಾ ಏನಾಯಿತು. ಬಟ್ ಅವ್ರು ನನ್ನ ಪೂರ್ತಿ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೇಳ್ತಾ ಇದ್ದೀನಿ, ಏನಕ್ಕೆ? ನನಗೆ ಅಟ್ಲೀಸ್ಟ್ ಅವರು ಕೆಲಸದಲ್ಲಿದ್ದಾರೆ ಅಂತ ನನಗೆ ಗೊತ್ತು, ನನಗೆ ಟೈಮ್ ಕೊಡ್ತಾ ಇಲ್ಲ. ಯಾಕೆ ಟೈಮ್ ಕೊಡ್ತಾ ಇಲ್ಲ? ನನಗೆ ಆ್ಯಕ್ಚುಲಿ ಅವ್ರು ಬೇಕು ಅಂತ ಅನ್ನಿಸ್ತು ನನಗೆ. ಅವರೇ ಅಲ್ವಾ ಹೇಳಿದ್ದು, ನಾನು ನಿನ್ನ ಕನ್ಸಲ್ಲಿ ಬಂದಿದ್ದೀನಿ, ನೀನು ನನ್ನ ಮದುವೆ ಆಗ್ತೀನಿ ಅಂತ ಅವರೇ ಕೇಳಿದ್ರು. ಬಟ್ ಯಾಕೆ ಇವಾಗ ಹಿಂಗೆ ಆಗ್ತಿದೆ ಅಂತ ನನಗೆ ಕ್ವಶನ್ ಮಾಡಿಕೊಂಡೆ. ಅದಾದಮೇಲೆ ಹೋಗಿ ಕೇಳಿದೆ, ಯಾಕೆ ಇಗ್ನೋರ್ ಮಾಡ್ತಾಯಿದ್ದೆ? ಇಲ್ಲ ಕಣೋ, ಕೆಲಸ. ಇವಾಗ ನನಗೆ ಕೆಲಸ ಅಷ್ಟೇ ಇಂಪಾರ್ಟೆಂಟು. ಅವಾಗ ನನಗೆ ಗೊತ್ತಾಯಿತು, ಅದು ಪ್ರೀತಿನೇ ಅಲ್ಲ ಅಂತ. ಆ ಪ್ರೀತಿಗೆ ನಾನು ಬೇಡ ಅಂತಲೂ ಗೊತ್ತಾಯಿತು. ಸೊ ಅವಾಗ ನಾನು ಪ್ರಶ್ನೆ ಕೇಳ್ಕೊಂಡೆ, ನೀನು ಒಬ್ಬ ಡೈರೆಕ್ಟ್ ಆಗಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದೆಯಾ, ಬಟ್ ಇವಾಗ ಏನು ಮಾಡ್ತಿದ್ಯಾ ಅಂತ. ನಾನು ಕೇಳ್ಕೊಂಡು ಯೋಚನೆ ಮಾಡ್ತಾನೆ, ಹೌದಲ್ವಾ, ಕರೆಕ್ಟ್, ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ. ಬಟ್ ನಾನು ಮಾಡಿದ್ದಾದರೂ ಏನಲ್ಲಿ ಅಂತ ಅಂದ್ಕೊಂಡು ಕೇಳ್ಕೊಂಡಾಗ ನನಗನ್ಸಿದ್ದು, ಹೌದಲ್ವಾ, ನಾನು ಡೈರೆಕ್ಟರ್ ಆಗಲೇಬೇಕು ಅಂತ ಛಲ ಬಂತು. ಇವಾಗ ಅದೇ ಕೆಲಸದಲ್ಲಿದ್ದೀನಿ. ಬಟ್ ನನಗೂ ಒಂದಲ್ಲ ಒಂದು ಪ್ರತಿದಿನ ಈಗಲೂ ಅವ್ರ ನೆನಪು ನನಗೆ ಕಾಡ್ತಾನೆ ಇರುತ್ತೆ, ಮುಂದಕ್ಕೂ ಕಾಡುತ್ತೆ. ಯಾಕೆಂದರೆ ಅದು ನನ್ನ ಫಸ್ಟ್ ಲವ್. ನಾನು ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕಾಗಲ್ಲ. ಸೊ ನನಗೆ ಈಗಲೂ ಒಂದೊಂದು ಸರಿ ನೈಟು ನನಗೆ ನಿದ್ದೆ ಬರದೇ ಇರುವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಿ ಅವ್ರ ಫೋಟೋಸ್ನ. ಬಟ್ ಆಗ ನನಗೆ ಒಂದೊಂದು ಸರಿ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಬಟ್ ಈಗಲೂ ನಾನು ಹೇಳ್ತಾ ಇರೋದೇನೆಂದರೆ, ನಾನು ಅವ್ರಿಗೋಸ್ಕರ ಈಗಲೂ ಕಾಯ್ತಾ ಇದ್ದೀನಿ. ಈ ಇನ್ಸಿಡೆಂಟ್ ಆಗಿ ಒಂದು 4 ತಿಂಗಳಾಯಿತು, ಬಟ್ ಅವ್ರ ಕಡೆಯಿಂದ ನನಗೊಂದು ಫೋನು ಬಂದಿಲ್ಲ. ಸೀರಿಯಸ್ಲಿ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಆದರೂ ನಾನು ಡೈರೆಕ್ಷನ್ ಮಾಡ್ತೀನಿ, ನಾನು ಡೈರೆಕ್ಟರ್ ಆಗೇ ಆಗ್ತೀನಿ ಅನ್ನೋ ಛಲ ಬಂದಿದೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಅವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಪ್ರಪಂಚದಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ. ಅಕ್ಕಪಕ್ಕ ಏನು ನಡೀತಾ ಇದೆ, ಒಬ್ರಿಗೆ ಹೆಲ್ಪ್ ಬೇಕಾ
ಅಥವಾ ಏನಾಗಬೇಕು, ಏನು ನಡೀತಿದೆ ಅನ್ನೋದು ಎಲ್ಲರೂ ಮರ್ತೇ ಹೋಗಿರ್ತಾರೆ. ಅಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಪ್ರೀತಿಗೆ ಇರುವಂಥ ಹಲವಾರು ರೀತಿಯಲ್ಲಿ ಆ ಪ್ರೀತಿನ ಕಲ್ತ್ರೆ ಪಾಠನೇ ಅಲ್ವಾ. ನೀವು ನಿಮ್ಮ ಜೀವನದಲ್ಲಿ ಕೂಡ ಯಾರನ್ನಾದ್ರೂ ಪ್ರೀತಿ ಮಾಡಿರ್ತೀರ. ಕಾರಣಾಂತರಗಳಿಂದಾಗಿ ಅವ್ರಿಗೆ ನೀವು ಟೈಮ್ ಕೊಡೋಕ್ಕಾಗಿರಲ್ಲ ಅಥವಾ ಮಾತಾಡೋಕ್ಕಾಗಿರಲ್ಲ. ಆದರೆ ಅವ್ರನ್ನ ಮರ್ತಿದ್ದೀರಾ ಅಂತಲ್ಲ. ಈಗಲೇ ತಗೊಳ್ಳಿ, ನಿಮ್ಮ ಮೊಬೈಲ್ ತೊಗೊಂಡು ಅವರ ನಂಬರ್ ಇದ್ದರೆ ನಂಬರಿಗೆ ಅಥವಾ ಅವರ ಇನ್ಸ್ಟಾಗ್ರಾಮ್ ಐ ಡಿಗೆ ಆಗಿರ್ಬೋದು ಎಲ್ಲಾದರೂ ಒಂದು ಮೆಸೇಜ್ನ ಹಾಕಿ. ಯಾಕೆಂದರೆ ಯಾವುದೋ ಒಂದು ಜೀವ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ. ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು, ಪ್ರೀತಮ್ ಜೊತೆ. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ. ಬಯಕೆ ಮರೆವೆ ಹೃದಯ ತಡಿವೆ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು ಕವನ. Just ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ಸುರಿವ ಮಳೆ ನಿಂತು ತಂಪಾಗಿದೆ. ಬರಿದಾದ ಭುವಿ ಮತ್ತೆ ಹಸಿರಾಗಿದೆ. ಕೂಡ ಬಿಡಲು ಹಕ್ಕಿಯು ಹಾತೊರೆದಿದೆ. ತನ್ನ ನೆಂದರೆಕ್ಕೆಯ ಬಾ